ನಮಸ್ಕಾರ ಕರ್ನಾಟಕದಲ್ಲಿ ಪೊಲೀಸರು ಕಳ್ಳರು ದರೋಡೆಕೋರರಾದ್ರೆ ಪೊಲೀಸ್ ವ್ಯವಸ್ಥೆ ಹಾಳಾಗಿ ಹೋಗಿ ಕಾನೂನನ್ನ ಇಷ್ಟು ಸುಲಭವಾಗಿ ಕೈಗೆ ತೆಗೆದುಕೊಳ್ಳಬಹುದಾ? ಗುಂಡಾ ರಾಜ್ಯ ನಡೆಸಬಹುದು. ಯಾಕೆ ನಡ್ಸಕ್ಕಾಗಲ್ಲ? ನಡೆಸ್ತಾ ಇದ್ದಾರೆ. ನಾನೊಂದಷ್ಟು ವಿಡಿಯೋಗಳನ್ನ ಹಾಕಿದ್ದೇನೆ. ಸಂಘಟನೆ ಅನ್ನೋ ಹೆಸರಲ್ಲಿ ಥೇಟ್ ಗುಂಡಾಗಲ್ ರೀತಿ ಕೆಲವು ಹೆಣ್ಮಕ್ಳು ಸೆಟ್ಲ್ಮೆಂಟ್ ಮಾಡ್ತೀವಿ ಅನ್ನೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಅವ್ಯಾಚ ಶಬ್ದಗಳನ್ನ ಬಳಸೋದು, ಅಟ್ರಾಸಿಟೀಸ್ ಮಾಡೋದು, ಫಿಸಿಕಲ್ ಆಗಿ ಅವರನ್ನ ಮ್ಯಾನ್ ಹ್ಯಾಂಡಲ್ ಮಾಡೋದು, ಎಲ್ಲ ರೀತಿಯ ಒಂದಷ್ಟು ವಿಡಿಯೋಗಳನ್ನ ನನ್ಗೆ ಯಾರೋ ಕಳಿಸ್ಕೊಟ್ರು. ನನ್ನ ಪ್ರಶ್ನೆ ಏನಂತಂದ್ರೆ, ಕರ್ನಾಟಕದ ಡಿಜಿಪಿ ಅವರೇ, ಸಲೀಂ ಅವರೇ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಬದುಕಿದ್ಯಾ? ಈ ವಿಡಿಯೋಗಳು ನೋಡಿದ್ಮೇಲೆ ಅಂತೂ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಪೊಲೀಸ್ ವ್ಯವಸ್ಥೆ ಬದುಕಿದೆಯಾ? ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಬದುಕಿದೆಯಾ? ಅಲ್ರಿ, ಪೊಲೀಸರು ATM ದರೋಡೆ ಮಾಡ್ತೀರಾ, ಚಿನ್ನ ಕದಿತೀರಾ, ಲಾಡಿ ಬೀಸ್ತೀರಾ, ರಿಯಲ್ ಎಸ್ಟೇಟ್ ಮಾಡ್ತೀರಾ. ಇವತ್ತು ನಿಮ್ಮನ್ನ ನೋಡ್ಕೊಂಡು ಸ್ಟೇಟ್ UP ಬಿಹಾರ್ ರೀತಿನಲ್ಲಿ ಮನೆಗಳಿಗೆ ಗುಂಡಾ ವರ್ತನೆಯನ್ನ ಮಾಡುತ್ತಾ ಇವತ್ತು ಕ್ರಿಮಿನಲ್ಗಳು ಮನೆಗಳು ನುಗ್ಗಿ, ಮತ್ತೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕಾಗಿದೆ? ಈಗ ಇಡೀ ರಾಜ್ಯವನ್ನ ಪೊಲೀಸರು ಇಡೀ ಪೊಲೀಸ್ ವ್ಯವಸ್ಥೆ ಎಕ್ಕುಟ್ಟೋಗಿದೆ ಅನ್ನೋದಾದ್ರೆ ಮತ್ತೆ ಲಾ ಅಂಡ್ ಆರ್ಡರ್ ಏನಕ್ಕೆ ಬೇಕು? ಘೋಷಣೆ ಮಾಡಿಬಿಡಿ, ಸಂವಿಧಾನ ಯಾಕೆ ಬೇಕು? ವೈ ಡು ರಿಕ್ವೈರ್ ಸಂವಿಧಾನ, ಕಾನೂನು ಯಾಕೆ ಬೇಕು? ಆ ವಿಡಿಯೋಗಳನ್ನ ನೋಡಿ ಆ ಸೋ ಕಾಲ್ಡ್ ಹೆಣ್ಣು ಮಕ್ಕಳ ವೇಷದಲ್ಲಿ ಆ ಹೆಣ್ಣು ಮಕ್ಕಳು ನಡ್ಕೊಂತಾರ ರೀತಿ ನೋಡಿದ್ರೆ ಭಯ ಆಗುತ್ತೆ. ಇಲ್ಲಿ ಪೊಲೀಸರು ಬದುಕಿದಾರ? ಬದುಕಿದಾರೇನೋ ಪೊಲೀಸರು? ಬದುಕಿದ್ರೆ ಮನೆಗೂ ನುಗ್ತಾವ್ರಲ್ಲ. ನೀವು ATM ಕಳ್ತನ ಮಾಡ್ರಿ, ಈ ಕಡೆ ಲಾಡಿ ಬಿಚ್ಚ್ರಿ, ಕಳ್ಳರು ತಂದಿರೋ ಚಿನ್ನದಲ್ಲಿ ಮನೆಯವ್ರಿಗೆ ಒಡವೆ ಮಾಡಿಕೊಡಿ. ಈಗ ಏನೋ ಕ್ರಿಮಿನಲ್ ವೇಷದಲ್ಲಿರೋ ಅಂತ ಒಂದಷ್ಟು ಹೆಣ್ಣು ಮಕ್ಕಳುಗಳು ಈಗ ಗೂಂಡಾಗಳ ರೀತಿ ಮನೆಗೂ ನುಗ್ತಾ ಇದಾರೆ, ಯಾರನ್ನ ತಳಿಸ್ತಾ ಇದ್ದಾರೆ. ಇದನ್ನ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ಬೇಕಾಗತ್ತಾ? ಎಲ್ಲಿ ಪೊಲೀಸರು ದರೋಡೆಕೋರರಾಗ್ತಾರೋ, ಎಲ್ಲಿ ಪೊಲೀಸರು ಕಳ್ಳರಾಗ್ತಾರೋ, ಎಲ್ಲಿ ಪೊಲೀಸರು ಲಾಡಿ ಬೀಸ್ತಾರೋ, ಎಲ್ಲಿ ಪೊಲೀಸರು ರಿಯಲ್ ಎಸ್ಟೇಟ್ ಮಾಡ್ತಾರೋ, ಯಾವ ಪೊಲೀಸ್ ಇಲಾಖೆ ಎಲ್ಲ ನಡೀತಾ ಇದೆಯೋ, ಇವತ್ತು ನಿಮ್ಮನ್ನ ನೋಡ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಗೂಂಡಾ ರಾಜ್ಯ ಅನ್ನೋದು ಇವತ್ತು ಮನೆ ಮಾತಾಗಿದೆ. ಬಡವರು ಬದುಕಕ್ಕಾಗತ್ತಾ? ಅಲ್ಲ, ಈಗ ಪೊಲೀಸ್ ಇಲಾಖೆಗೆ ಮರ್ಯಾದೆ ಇಲ್ಲ, ಕೋರ್ಟ್ಗೆ ಮರ್ಯಾದೆ ಇಲ್ಲ, ಸರ್ಕಾರ ಮರ್ಯಾದೆ ಇಲ್ಲ. ಯಾರೋ ಏನೋ ಬಾಡಿನ ಬೆಳೆಸ್ಕೊಂಡು ನಮ್ಮ ಹತ್ರ ಅಲ್ರೋ ಆ ಕನಿಷ್ಠ 20 ವಿಡಿಯೋ ಹಾಕಿದೀನಿ. ಕರ್ನಾಟಕ ಪೊಲೀಸರು ನಾಚಿಕೆ ಗಿಚ್ಕೆ ಏನಿಲ್ವೇನ್ರೋ ನಿಮ್ಗೆ? ಅಲ್ಲ, ಏನ್ ಮಾಡಿಟ್ಟಿದ್ದೀರಾ? ನಾವೊಂದು ವಿಡಿಯೋ ಮಾಡಿದ್ರೆ FIR ಮಾಡೋ ಅಂತ ನಿಮ್ಮಂತ ಇಲಾಖೆ ಈ ರೀತಿ ಗೂಂಡಾವರ್ತನೆ ಮಾಡ್ತಾ ಇರುವಂತ ಈ ಬಸವೇಶ್ವರ ನಗರದ ಈ ಹೆಣ್ಣು ಮಕ್ಕಳ ರೀತಿನಲ್ಲಿ ಒಂದು ಗೂಂಡಾ ಪರಿವರ್ತನೆ ಮಾಡಿ ಈ ತರ ಮಾಡ್ತಾರೋನ್ನ ಇದುವರೆಗೂ ಒಂದು FIR ಹಾಕಕ್ಕೆ ಯೋಗ್ಯತೆ ಇಲ್ವಾ ನಿಮ್ಗೆ? ಇವರು ಗೂಂಡಾಗಳಲ್ವಾ? ಇವರು ರೌಡಿಗಳಲ್ವಾ? ರೌಡಿತನ ಮಾಡ್ತಾ ಇದ್ರೆ ಕರ್ನಾಟಕ ಪೊಲೀಸ್ ಹೆಂಗಿದ್ದೀರ? ಕರ್ನಾಟಕ ಡಿಜಿಪಿ ಅವರೇ, ನಿಜವಾಗ್ಲೂ ಪೊಲೀಸ್ ವ್ಯವಸ್ಥೆ ಬದುಕಿದ್ಯಾ? ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ಎಲ್ಲಿ ನಿಮ್ಮ CCB? ಎಲ್ಲಿ ನಿಮ್ಮ ಕ್ರೈಮ್ ಬೀಟ್ ಅವರು? ಎಲ್ಲಿ ನಿಮ್ಮ ಕ್ರೈಮ್ ಪೊಲೀಸರು? ಒಂದು ಶಾಲೆಗೆ ನುಗ್ಗಿ ಒಂದು ಹೆಣ್ಣು ಮಗಳನ್ನ ಅವ್ರ ಕೊಲೆನೇ ಮಾಡಿರ್ಲಿ, ಹೂ ಆರ್ ದೇ ಟು ಮ್ಯಾನ್ ಹ್ಯಾಂಡಲ್? ಸಂಘಟನೆ ಅನ್ನೋ ಹೆಸರಲ್ಲಿ ಮನೆಗೆ ನುಗ್ಗೋದು, ಶಾಲೆಗೆ ನುಗ್ಗೋದು, ಯಾರ ಪ್ರಾಪರ್ಟಿಗಂದ್ರೆ ಅವ್ರ ಪ್ರಾಪರ್ಟಿಗೆ ಟ್ರೆಸ್ ಮಾಸ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರ ಇವರಿಗೆ ಲೈಸೆನ್ಸ್ ಕೊಟ್ಟಿದ್ಯಾ? ಯಾರಿವರು?
ಯಾರಿವರು? ಧರ್ಮಸ್ಥಳದ ವಿಚಾರದಲ್ಲಿ ಕೊಂದವ್ರು ಯಾರು? ಈ ಗೂಂಡಾ ರಾಜ್ಯವನ್ನ ಕಟ್ತಾ ಇರೋರು ಇಂಥವ್ರೇನಾ? ಇವ್ರಿಗೆಲ್ಲ ಕರ್ನಾಟಕ ಪೊಲೀಸರು ಸಪೋರ್ಟ್. ನಾಚಿಕೆ ಗಿಚ್ಕೆ ಆಗಲ್ವೇನ್ರೋ ನಿಮ್ಗೆ? ಇಂಥ ಗೂಂಡಾಗಳನ್ನ ಬೆಳೆಸಿದ್ದೀರಾ, ನಾಚಿಕೆ ಗಿಚ್ಕೆ ಆಗಲ್ವಾ? ವೆದರ್ ದ ಹೋಮ್ ಮಿನಿಸ್ಟರ್ ಇಸ್ ಇದರ ಹೋಮ್ ಮಿನಿಸ್ಟರ್ ಇದರ ಕರ್ನಾಟಕದಲ್ಲಿ ಒಬ್ಬ ಡಿಜಿಪಿ ಇದರ, ಕರ್ನಾಟಕದಲ್ಲಿ ಜಿಲ್ಲೆಗೆ ಎಸ್ ಪಿಗಳಿದಾರ, ಕರ್ನಾಟಕದಲ್ಲಿ ಜಿಲ್ಲೆನಲ್ಲೂ ಡಿಸಿಪಿಗಳಿದಾರ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಡಿಸಿಪಿಗಳಿದಾರ, ಪೊಲೀಸ್ ಕಮಿಷನರ್ ಇದ್ರೆ ಇವರ ಗುಂಡಾವರ್ತನೆಯನ್ನ ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊಂತೀರಾ? ಹೂ ಆರ್ ದಿಸ್ ಪೀಪಲ್? ಯಾರು ಹೆಣ್ಣು ಮಕ್ಕಳ ರೂಪದಲ್ಲಿ ಗೂಂಡಾ ಪರಿವರ್ತನೆ ಒಂದೆರಡಲ್ಲ, ಸುಮಾರು ನನಗೆ 20-30 ವಿಡಿಯೋಗಳು ಕಳಿಸಿದ್ರೆ ಎಲ್ಲಾ ಕಡೆ ಇದೇ ರೀತಿ ಆದ್ರೆ ಪೊಲೀಸರು ಎನ್ಕೋಬೇಕು. ಪೊಲೀಸ್ ಸ್ಟೇಷನ್ಗೆ ಹಾಕಿರೋ ಬಾಗ್ಲಾಕ್ರಿ, ಹೋಗಿ ATM ದೊರಡೆ ಮಾಡಿ. ನೀವು ಹೆಂಗಿರೋ, ನೀವು ಬದುಕಿದ್ದು ಪೊಲೀಸರು ಇದ್ದೂ ಕೂಡ ಗುಂಡಾ ರಾಜ್ಯ ನಡೆದ್ರೆ ಮತ್ತೆ ಕರ್ನಾಟಕದಲ್ಲಿ ಸರ್ಕಾರ ಏನಕ್ಕೆ ಬೇಕು? ಪೊಲೀಸರಿಗೆ ಸಂಬಳ ಹಾಕಿ ಕೊಡ್ಬೇಕು, 1 ಲಕ್ಷ ಪೊಲೀಸರಿಗೆ ಸಂಬಳ ಹಾಕಿ ಕೊಡ್ಬೇಕು, ಜೈಲಿ ಹಾಕಬೇಕು, ಕೋರ್ಟ್ ಹಾಕಬೇಕು, ದೇಶದಲ್ಲಿ ಸಂವಿಧಾನ ಹಾಕಿರಬೇಕು. ವೈ ಡು ರಿಕ್ವೈರ್ ದ ಕಾನ್ಸ್ಟಿಟ್ಯೂಷನ್? ಇಫ್ ಅಟ್ ಆಲ್ ಯಾರೋ 4 ಜನ ಗೂಂಡಾಗಳು ಸಂಘಟನೆಯ ಹೆಸರಲ್ಲಿ ಮನೆಗೆ ನುಗ್ತಾರೆ ಅಂತಂದ್ರೆ ಪೊಲೀಸ್ ಠಾಣೆ ಏನಕ್ಕೆ ಬೇಕು? ಹಾಕ್ರೋ ಬಾಕ್ಲು. ಶಟ್ ದ ಪೊಲೀಸ್ ಸ್ಟೇಷನ್ಸ್. ಸಾರ್ವಜನಿಕರ ಟ್ಯಾಕ್ಸ್ ಇಂದ ನಿಮಗೆ ಸಂಬಳ ಸಿಗೋದು, ನಿಮ್ಮ ಜೀಪ್ ನಡೆಯೋದು, ನಿಮ್ಮ ಜೀಪ್ಗೆ ಡೀಸೆಲ್ ಹಾಕೋದು, ನಿಮ್ಮ ಮೈ ಮೇಲಿರೋ ಯೂನಿಫಾರ್ಮ್ಗೆ ಪ್ರತಿ ತಿಂಗಳು ಸಂಬಳ ಸಿಗೋದು, ನಿಮ್ಗೆ ಹೌಸಿಂಗ್ ಅಲಯನ್ಸ್ ಕೊಡೋದು, ಟ್ರಾವೆಲಿಂಗ್ ಅಲಯನ್ಸ್ ಕೊಡೋದು, ಇನ್ವೆಸ್ಟಿಗೇಷನ್ ಅಲಯನ್ಸ್ ಕೊಡೋದು, ಎಲ್ಲದನ್ನು ತಗೊಂಡು ಗೂಂಡಾಗಳನ್ನ ಕರ್ನಾಟಕದಲ್ಲಿ ಬೆಳೆಸ್ತಾ ಇದ್ದೀರಾ ಅಂತಂದ್ರೆ ಏನಕ್ಕೋ ಬೇಕು ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಏನಕ್ಕೆ ಬೇಕಾಗಿದೆ? ಶಟ್ ಡೌನ್. ಗೂಂಡಾಗಳ ಕೈಗೆ ವಿಧಾನಸೌಧನ ಕೊಟ್ಬಿಡಿ. ಪೊಲೀಸ್ ಸ್ಟೇಷನ್ ಅಷ್ಟೇ ಗೂಂಡಾಗಳನ್ನ ಏರಿಯಾ ಗೂಂಡಾಗಳ ಕೈಗೆ ಹ್ಯಾಂಡ್ ಓವರ್ ಮಾಡಿ. ಇನ್ನ ನೀವೆಲ್ಲ ಇದೆಲ್ಲ ಮಾಡಿದ್ಮೇಲೆ ವೈ ಡು ವಿ ರಿಕ್ವೈರ್? ಈಸ್ ದ ಲಾ ಅಂಡ್ ಆರ್ಡರ್ ಎಕ್ಸಿಸ್ಟ್? ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಇದೆಯನ್ರಲ್ಲ? ಪೊಲೀಸರ ಲಾ ಅಂಡ್ ಆರ್ಡರ್ ಇದೆಯಾ? ಇದ್ರೆ ಇವರ ಗುಂಡಾವರ್ತನೆಗೆ ನಿಮ್ಮ ಉತ್ತರ ಏನು? ಇವ್ರ ಮೇಲೆ ಯಾಕೆ ಗುಂಡಾ ಕಾಯ್ದೆ ಹಾಕಿಲ್ಲ? ಇವರ ಮೇಲೆ ಯಾಕೆ ರೌಡಿ ಶೀಟ್ ಓಪನ್ ಮಾಡಿಲ್ಲ? ಇವರನ್ನ ಕಂಟ್ರೋಲ್ ಮಾಡೋಂತ ಕೆಲಸ ಕರ್ನಾಟಕ ಪೊಲೀಸರಿಗೆ ಸೀಟ್ಸ್ ಇಲ್ವೇನ್ರ? ಏನಕ್ಕೆ ಕೊಟ್ಟಿರೋದು ಕೇನ್ ನಿಮ್ಗೆ? ಏನಕ್ಕೋ ಪೆನ್ ಕೊಟ್ಟಿರೋದು? ಏನಕ್ಕೋ ಯೂನಿಫಾರ್ಮ್ ಕೊಟ್ಟಿರೋದು? ಹೌ ಡೇರ್ ಸಚ್ ಟೈಪ್ ಆಫ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ಕರ್ನಾಟಕ? ಈ ರೀತಿಯ ಪ್ರವರ್ತನೆ ಕರ್ನಾಟಕದಲ್ಲಿ ಯಾಕ್ರೋ ಆಗುತ್ತೆ? ಹೋಮ್ ಮಿನಿಸ್ಟರ್ ಏನ್ಕೋಬೇಕು? ಗೂಂಡಾಗಳು ರಾಜ್ಯವನ್ನ ನಡೆಸಂಗಿದ್ರೆ ಏನ್ಕೋಬೇಕು? ಮತ್ತೆ ವೈ ಡು ವಿ ರಿಕ್ವೈರ್ ಎ ಕಾನ್ಸ್ಟಿಟ್ಯೂಷನ್? ವೈ ಡು ವಿ ರಿಕ್ವೈರ್ ಎ ಗವರ್ಮೆಂಟ್? ವೈ ಡು ವಿ ರಿಕ್ವೈರ್ ಪೊಲೀಸ್? ವೈ ಡು ವಿ ರಿಕ್ವೈರ್ ಎ ಪೊಲೀಸ್ ಸ್ಟೇಷನ್? ಏನಕ್ಕೆ ಬೇಕಾಗಿದೆ? ಕರ್ನಾಟಕದಲ್ಲಿ ಪೊಲೀಸರು ಏನಕ್ಕೆ ಬೇಕಾಗಿದೆ? ಪೊಲೀಸರು ATM ದರೋಡೆ, ಪೊಲೀಸರು ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡೋದು, ಪೊಲೀಸರು ಅದರಲ್ಲಿ ಬಿಸಿ. ಪೊಲೀಸರು ಅವನು ಚಾಮರಾಜಪೇಟೆ ಮಂಜ ಡ್ರಗ್ಸ್ ಮಾಡ್ತಾನೆ. ಈಗ ಗೂಂಡಾಗಳು ಕಾನೂನ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಏನ್ ಕೊಡಬೇಕು? ಮತ್ತೆ 1.25 ಲಕ್ಷ ಪೊಲೀಸರಿಗೆ ಸಂಬಳ ಹಾಕಿ ಕೊಡ್ಬೇಕು ನಾವು. ವೈ ಶುಡ್ ವಿ ಪೇ ದ ಟ್ಯಾಕ್ಸ್? 7 ಕೋಟಿ ಕನ್ನಡಿಗರು ಟ್ಯಾಕ್ಸ್ ಕಟ್ಟೋದ್ರಿಂದ ಸರ್ಕಾರ ನಡೆಯುತ್ತೆ, ಪೊಲೀಸರು ಸಂಬಳ ಬರುತ್ತೆ, ಪೊಲೀಸ್ ಸ್ಟೇಷನ್ ನಡೆಯುತ್ತೆ, ಮತ್ತೆ ನ್ಯಾಯಾಂಗ ವ್ಯವಸ್ಥೆ ನಡೀತದೆ. ಯಾರು ಕಟ್ಟೋರು? ಈ ರೀತಿ ಕರ್ನಾಟಕವನ್ನ ಗೂಂಡಾ ರಾಜ್ಯ ಮಾಡಿಟ್ರೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಇಸ್ ದರ್ ನೋ ಬಡಿ? ಯಾರು ಇಲ್ವೇನ್ರೋ? ಯಾರು ಇಲ್ವಾ? ಮತ್ತೆ ಏನ್ ಕೊರಬೇಕು? 1.25 ಲಕ್ಷ ಪೊಲೀಸರು, 200ಕ್ಕೂ ಹೆಚ್ಚು IPS ಅಧಿಕಾರಿಗಳು, DCPಗಳು, SPಗಳು, DYSPಗಳು, ACPಗಳು ಏನ್ ಮಾಡ್ತಾ ಇದ್ದೀರಾ? ಈ ರೀತಿ ಗುಂಡಾಗಳನ್ನ ಬೆಳೆಸ್ಕೊಂಡು ಗೂಂಡಾ ರಾಜ್ಯವನ್ನ ಬೆಳೆಸೋಕೋಸ್ಕರನ ಕರ್ನಾಟಕ ಸುವರ್ಣ ಕರ್ನಾಟಕ ಸಾರ್ಥಕವಾಯಿತು. ಎಲ್ಲಿಗೆ ಬಂತು? ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ. DGP IGP ಆದಂತ ಸಲೀಂ ಅವರೇ, ಈ ಗೂಂಡಾಗಳನ್ನ ಮಟ್ಟ ಹಾಕಬೇಕಾದು ಕರ್ನಾಟಕದ ಒಬ್ಬ DGP IGP ಪೋಸ್ಟ್ ಅಲ್ಲಿ ಕೂತಿರುವಂತ ವ್ಯಕ್ತಿಯ ಕೆಲಸ. ಇಟ್ ಇಸ್ ನಾಟ್ ಮೈ ಜಾಬ್. ಇದು ನನ್ನ ಕೆಲಸ ಅಲ್ಲ. ಇಟ್ ಇಸ್ ನಾಟ್ ಮೈ ಜಾಬ್. ಐ ಹ್ಯಾವ್ ನಾಟ್ ಬೀನ್ ಪೇಡ್ ಫಾರ್ ದಿಸ್. ನನಗೆ ಯಾರು ಸಂಬಳ ಕೊಡಲ್ಲ. ನಾನು ಇದನ್ನೆಲ್ಲ ಮಾತಾಡುವಂತ ಅವಶ್ಯಕತೆನೂ ಇಲ್ಲ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಮ ಪೊಲೀಸ್ ಇಲಾಖೆ, ನಿಮ್ಮ ಕ್ರೈಮ್ ಡ್ಯೂಟಿಯವರು, ನಿಮ್ಮ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರೋ ವ್ಯಕ್ತಿಗಳು ಕರೆಕ್ಟ್ ಆಗಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡಿದ್ರೆ ನಮ್ಮಂತವರು ವಿಡಿಯೋ ಮಾಡಾಕುವಂತ ಅವಶ್ಯಕತೆ ಇಲ್ಲ. ಒಬ್ಬ ಗೂಂಡಾಗಳು ಇವತ್ತು ವ್ಯವಸ್ಥೆನ ನಡೆಸ್ತಾರೆ, ಸಮಾಜವನ್ನ ನಡೆಸ್ತಾರೆ ಅಂತಂದ್ರೆ ಯಾತಕ್ಕೆ ಬೇಕು? ಏನಕ್ಕೆ ಬೇಕು ಈ ಕಾಂಗ್ರೆಸ್ ಸರ್ಕಾರ? ಏನಕ್ಕೆ ಬೇಕು ಸರ್ಕಾರ? ಏನಕ್ಕೆ ಬೇಕು MLAಗಳು? ಏನಕ್ಕೆ ಬೇಕು MPಗಳು? ಏನಕ್ಕೆ ಕೊಡ್ಬೇಕು ಅವ್ರಿಗೆ ಕಾರುಗಳು? ಏನಕ್ಕೆ ಕೊಡ್ಬೇಕಾಗಿದೆ? ಇಲ್ಲಿ ಯಾವನ ಆಗ್ತಾನೆ ಜೈ ಡಿ ಬಾಸ್ ಅಂತ. ಲೇ, ನಿಮ್ಮಂತವ್ರು ಏನೋ ಹೇಳ್ಬೇಕು ನಿಮ್ಗೆ? ಎಲ್ಲ ಯಾರೇ ಆಗಿರ್ಲಿ, ಲಾ ಅಂಡ್ ಆರ್ಡರ್ ನ ಕೈ ತಗೊಂಡ್ರೆ ಅವನೊಬ್ಬ ಗೂಂಡಾನೆ. ಅದು ಯಾರೇ ತಗೊಂಡ್ಲಿ,
ಅದು ಯಾರೇ ನಟ್ಟು ಬೋಲ್ಟ್ ಅಂತ ಹೇಳಿದ್ರು ಕೂಡ ಗೂಂಡಾ ಪ್ರವರ್ತನೆ ಅದು. ನಮ್ಗೆ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ? ನನಗೆ ಇದಕ್ಕೆ ಉತ್ತರ ಬೇಕಾಗಿದೆ. ಕರ್ನಾಟಕದ ಡಿಜಿಪಿ ಆದಂತ ಸಲೀಂ ಅವರೇ, ನಿಮ್ಮ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಇಲ್ಲಿವರೆಗೂ ನಿಮ್ಮ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಎಲ್ಲೂ ಕೂಡ ನಾನು ಮಾತಾಡಿದ ಕಾರಣ ಯಾಕೆ ಅಂತಂದ್ರೆ, ವಿ ಬಿಲೀವ್ ದಟ್ ಏನೋ ನೀವೊಬ್ಬ ದಕ್ಷ IPS ಅಧಿಕಾರಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಬಟ್ ಇಲ್ಲಿ ನಡೀತಾ ಇರೋದೇನು, ಕರ್ನಾಟಕದಲ್ಲಿ ನಡೀತಾ ಇರೋದೇನಿದು? ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ? ಇಲ್ಲಿ ನೋಡಿ ಸಲೀಂ ಅವರೇ, ಇಲ್ಲಿ ಒಂಚೂರು ವಿಡಿಯೋಗಳನ್ನ ನೋಡಿ. ನನಗೆ ಗೊತ್ತಾಗ್ತಲ್ಲ ಯಾರಿವರು ಅಂತ. ಯಾರಿವರು? ಕರ್ನಾಟಕದ DGP ಅವರು ನೋಡಬೇಕಾದಂತ ವಿಡಿಯೋ ಇದು. ಯಾರಿಕೆ? ಅಲ್ರಿ, ಅಲ್ಲ ಗೂಂಡಾಗಳ ಈ ರೀತಿ ಹೆಣ್ಣು ಮಕ್ಕಳು ಕಾನೂನ ಕೈಗೆ ತಗೊಂಡು ಮನೆಗೆ ನುಗ್ಗೋದು, ಆಸ್ಪತ್ರೆಗಳು ನುಗ್ಗೋದು, ಕ್ಲಿನಿಕ್ಗಳು ನುಗ್ಗೋದು, ಸ್ಕೂಲುಗಳು ನುಗ್ಗೋದು, ಇವ್ರ ಜೊತೆ ಕರ್ನಾಟಕದ ಪೊಲೀಸರು ಇದ್ದಾರೆ ಅಂತ ಮಾಹಿತಿ ಇದೆ. ನಾಚಿಕೆ ಆಗಲ್ವೇನ್ರೋ? ಗೂಂಡಾಗಳ ಹತ್ರ ಹಣ ಇಸ್ಕೊಂಡು ಗೂಂಡಾಗಳನ್ನ ಡೀಲ್ಗಳು ಮಾಡಕ್ಕೆ ಬಿಟ್ಟು ಅವರನ್ನ ಗೂಂಡಾಯಿಸಂ ಮಾಡಿಸಿ ಇದೊಂದು ಸುವರ್ಣ ಕರ್ನಾಟಕ ಅಂತ ಹೇಳಕ್ಕೆ ನಾಚಿಕೆ ಗಿಚ್ಕೆ ಆಗಲ್ಲ ಪೊಲೀಸ್ ಇಲಾಖೆಗೆ? ನಾಚಿಕೆ ಆಗಲ್ವೇನ್ರೋ? ಅದ್ ಹೆಂಗೋ ಸಂಬಳ, ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಸಂಬಳ ಹೆಂಗೋ ತಗೊಂತೀರಾ ನೀವು? ಈಗ ಗೂಂಡಾಗಳೇ ರಾಜ್ಯ ಮಾಡಂಗಿದ್ರೆ ಮತ್ತೆ ಪೊಲೀಸರು ಹಾಕೋಬೇಕು? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೋ, ಇಲ್ಲ ಪೊಲೀಸ್ ಸ್ಟೇಷನ್ ಬಾಗ್ಲಾಕ್ರೋ, ಬೆಸ್ಟ್ ಅಲ್ವಾ? ವಿ ಕ್ಯಾನ್ ಶಟ್ ಡೌನ್ ದ ಪೊಲೀಸ್ ಸ್ಟೇಷನ್. ವಾಟ್ ಸೆನ್ಸ್ ಇಟ್ ಮೇಕ್ಸ್? ಈಗ ಗೂಂಡಾಗ್ಲೇ ರಾಜ್ಯವನ್ನ ನಡೆಸಂಗಿದ್ರೆ, ಗೂಂಡಾಗ್ಲೇ ಸೆಟಲ್ಮೆಂಟ್ ಮಾಡಂಗಿದ್ರೆ, ಗೂಂಡಾಗ್ಲೇ ರೀತಿ ಮಾಡ್ತಾ ಇದ್ರೆ, ಪೊಲೀಸರು ಸುಮ್ನೆ ಕೂತ್ಕೊಂಡಿದ್ರೆ, ಪೊಲೀಸ್ ಇಲಾಖೆ ಸುಮ್ನೆ ಇದ್ರೆ, DGP ಅವರು ಸುಮ್ನೆ ಇದ್ರೆ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇದ್ರೆ ಸುಮ್ನೆ ಇದ್ರೆ, ಸಂಬಂಧಪಟ್ಟಂತ ಪೊಲೀಸರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಹಾಗಾದ್ರೆ ಗೂಂಡಾಗ್ಲೇ ನಡೆಸಲೇಬೇಕೆ? ಯಾರ ಕೈಯಲ್ಲಿ ಹೆಚ್ಚಿನ ಶಕ್ತಿ ಇದೆಯೋ ಅಂತ ಗೂಂಡಾಗಳು CM ಕುರ್ಚಿನಲ್ಲಿ ಕೂತ್ಕೊಂಡ್ಲಿ. ಡು ವಿ ರಿಕ್ವೈರ್ ಲಾ ಅಂಡ್ ಆರ್ಡರ್? ನಮಗೆ ಬೇಕಾಗಿದ್ಯಾ? ಇಂಥ ವ್ಯವಸ್ಥೆ ಬೇಕಾಗಿದ್ಯಾ? ಇಂಥ ಸರ್ಕಾರ ಬೇಕಾಗಿದ್ಯಾ? ಇಂಥ ಪೊಲೀಸ್ ವ್ಯವಸ್ಥೆ ಬೇಕಾಗಿದ್ಯಾ? ಐ ಶೋ ಯು ಸಮ್ ಮೋರ್ ವಿಡಿಯೋಸ್. ಹೌದಾ?
ಕರ್ನಾಟಕದ ಡಿಜಿಪಿ ಅವರೇ, ಏನ್ರಿ ಇದು? ಏನ್ರಿ ಇದು? ಏನ್ರಿ ಇದು? ಹಾಗಾದ್ರೆ ಗೂಂಡಾಗಳು ಗಲಾಟೆ ಮಾಡಿಕೊಂಡು ಈ ರೀತಿ ಸಂಘಟನೆ ಹೆಸರಲ್ಲಿ ಸೆಟಲ್ಮೆಂಟ್ ಮಾಡಂಗಿದ್ರೆ ವೈ ಡು ವಿ ರಿಕ್ವೈರ್ ದ ಸಕ್ಸೆಸಿವ್ ಗವರ್ಮೆಂಟ್ ಇನ್ ಕರ್ನಾಟಕ? ವೈ ಡು ವಿ ರಿಕ್ವೈರ್ ಗವರ್ಮೆಂಟ್? ವೈ ಡು ವಿ ರಿಕ್ವೈರ್ ಕಾನ್ಸ್ಟಿಟ್ಯೂಷನ್? ವೈ ಡು ವಿ ರಿಕ್ವೈರ್ ಲಾ ವಿಚ್ ಶುಡ್ ಬಿ ಅಬೈಡ್ ಬೈ ಎವ್ರಿಬಡಿ? ಒಂದೆರಡಲ್ಲ, ಬೆಳಗ್ಗೆ ಎದ್ರೆ ಬರೀ ಸೆಟಲ್ಮೆಂಟ್ಗಳನ್ನ ಮಾಡ್ಕೊಂಡು ಅವ್ರಿವ್ರ ಮನೆಗೆ ನುಗ್ಕೊಂಡು, ಆಮೇಲೆ ಈ ಸಂಘಟನೆಗಳನ್ನ ಹೆಸರಲ್ಲಿ ಪೊಲೀಸರೇ ಮಾಡಿಸ್ತಾರೋ ಅಂತ ಕೆಲಸ ಕೂಡ ಮಾಹಿತಿ ಇದೆ. ಇಂಥ ಸಂಘಟನೆಗಳಿಗೆ ಇಂಥ ಗುಂಡ ಪ್ರವರ್ತನೆ ಮಾಡ್ಲಿಕ್ಕೆ ಕರ್ನಾಟಕದ ಪೊಲೀಸರು ಲಂಚ ತಗೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂತವ್ರನ್ನ ಬೆಳೆಸ್ತಾ ಇದ್ದಾರೆ, ಅಂತವ್ರ ಹತ್ರ ಭಾಗ ಇಸ್ಕೊಂತಾ ಇದ್ದಾರೆ, ಲಂಚ ತಗೊಳ್ತಾ ಇದ್ದಾರೆ. ಜನರ ಹಿಂಸೆಗೆ ಒಂದು ಲೆಕ್ಕದಲ್ಲಿ ಪೊಲೀಸರೇ ಕಾರಣ ಆಗಿದ್ದಾರೆ. ಗೂಂಡಾಗಳು ಬೆಳಿತಾ ಇದ್ದಾರೆ ಅಂತಂದ್ರೆ ಯಾಕೆ ಅವ್ರ ಮೇಲೆ ಕಾನೂನು ಕ್ರಮ ಇದುವರೆಗೂ ಆಗಿಲ್ಲ? ಇವ್ರ ಮೇಲೆ ಯಾಕೆ ಕಾನೂನು ಕ್ರಮ ಆಗಿಲ್ಲ? ಒಂದು ಕಡೆ ಸರಿ, ಎರಡು ಕಡೆ ಸರಿ, ಹೋಗಿದ್ ಕಡೆ ಎಲ್ಲ ಇದನ್ನೇ ಮಾಡ್ತಾ ಇದ್ರೆ ಕರ್ನಾಟಕ ಅನ್ನೋದು ಏನ್ ಗುಂಡಾ ರಾಜ್ಯಗಳ ಕಡೆ ಕೈ ಕೊಟ್ಟಿದೀವಾ ಅಥವಾ ಗುಂಡಾ ರಾಜ್ಯ ಆಗಿಬಿಟ್ಟಿದ್ಯಾ? 1.25 ಲಕ್ಷ 1,25,000 ಪೊಲೀಸರು ಗೆಣಸ್ತರಿತಾ ಇದ್ದೀರಾ. ಸಂಬಂಧಪಟ್ಟಂತ IPS ಅಧಿಕಾರಿಗಳಾಗಿರ್ಬೋದು, ಡಿವೈಎಸ್ಪಿಗಳಾಗಿರ್ಬೋದು, ACPಗಳಾಗಿರ್ಬೋದು, 1,000 ಪೊಲೀಸ್ ಸ್ಟೇಷನ್ ಇದೆ, 1,000 ಇನ್ಸ್ಪೆಕ್ಟರ್ಗಳು ಈ ರೀತಿ ಗೂಂಡಾಗಳನ್ನ ಬೆಳೆಸ್ಕೊಂಡು ಸಮಾಜವನ್ನ ಏನ್ ಮಾಡ್ಬೇಕು ಅಂತ ಇದ್ದೀರಾ? ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರೇ ಇಂಥ ಪೊಲೀಸವ್ರನ್ನ ಲೆಕ್ಕಾಚಾರ ಕೇಳಕ್ ಆಗಿಲ್ಲ ಅಂದ್ಮೇಲೆ ನೀವು CM ಕುರ್ಚಿಗೆ ರಾಜೀನಾಮೆ ಕೊಟ್ಟು ವಯಸ್ಸಾಯ್ತು, ಮನೆಗೆ ಹೋಗಿ ಸರ್, ಯಾರಾದ್ರೂ ಒಬ್ಬರು ನಡ್ಸ್ಕೊಂಡು ಹೋಗ್ತಾರೆ. ಈ ಮಟ್ಟಕ್ಕೆ ಗೂಂಡಾ ರಾಜ್ಯ ನಡೀತಾ ಇದೆ ಅಂತಂದ್ರೆ ಪೊಲೀಸರು ಇದ್ಕೊಂಡು ಒಬ್ಬ ಪೊಲೀಸವನ ಮುಂದೆ ನಡೆಯುವಂತ ಕ್ರೈಮ್ ಅನ್ನ ಏನ್ ಹೇಳ್ಬೇಕಾಗತ್ತೆ? ಶುಡ್ ವಿ ಕಾಲ್ ಇದು ಸ್ವತಂತ್ರ ಭಾರತನ ಅಥವಾ ಅತಂತ್ರ ಭಾರತನ ಅಥವಾ ಅತಂತ್ರ ಕರ್ನಾಟಕನ? ಈಗ ನಮಗೆ ಉತ್ತರ ಸಿಗಬೇಕಾಗಿದೆ. ಕಾನೂನು ಯಾರು ಕೈಗೆ ತಗೊಂಡ್ರು ಕೂಡ ಅದು ತಪ್ಪೆ. ಅವ್ರಗಳಿಗೆ ಏನೇ ಸಮಸ್ಯೆ ಇದ್ರು ಅದು 100 ಕಡೆ ಸಮಸ್ಯೆ ಇರಲಿ, ಪೊಲೀಸ್ ಇಲಾಖೆ ಇದೆ, ಕೋರ್ಟ್ ಇದೆ. ಗಲಾಟೆಗಳು ಮಾಡುವಂತ ಅವಶ್ಯಕತೆ ಏನಿದೆ? ಗಲಾಟೆಗಳು ಮಾಡ್ಕೊಂಡೆ ಜೀವನ ಮಾಡ್ಬೇಕಂತಂದ್ರೆ ಜೈಲಿದೆ, ಜೈಲಲ್ಲಿ ಹಾಕಿ, ಅವರು ಜೈಲಲ್ಲೇ ಇರ್ಲಿ. ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ಹೂ ದಿಸ್ ಪೀಪಲ್ ಆರ್, ಬಟ್ ಇವರ ಒಂದಷ್ಟು ವಿಡಿಯೋಗಳು ಓಕೆ ಸಮಾಜವನ್ನ ಶಾಂತಿಯನ್ನ ನಡಗಿಸೋ ವಿಡಿಯೋಗಳಿದೆ. ಇದು ಈ ರೀತಿ ಗೂಂಡಾಗಳನ್ನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಓಕೆ, ಹೆಣ್ಣು ಮಕ್ಕಳ ಬಗ್ಗೆ ಅತಿ ಹೆಚ್ಚಿನ ಗೌರವ ಇದೆ, ಬಟ್ ಅವ್ರು ಮಾಡ್ತಾ ಇರೋ ಕೆಲಸ ಏನು? ಯಾವ್ಯಾವ ಪೊಲೀಸರು, ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಇಷ್ಟು ಮಟ್ಟಿಗೆ ಹದಗೆಟ್ಟಿದೆಯಲ್ಲ ಲಾ ಅಂಡ್ ಆರ್ಡರ್. ಬಡವರು ಜೀವನ ಮಾಡಕ್ಕಾಗತ್ತಾ? ಯಾರ ಮನೆಗಂದ್ರೆ ಅವ್ರ ಮನೆಗೆ ಅವ್ರು ನುಗ್ಗಿದ್ರೆ ಮತ್ತೆ ಪೊಲೀಸರು ಏನ್ ಗೆಣಸ್ಕೇಳ್ತಾ ಇದ್ದೀರಾ? ಮತ್ತೆ ಆ ಯೂನಿಫಾರ್ಮ್ ಬಿಚ್ಚಾಕಿ ಮನೆಗೆ ಹೋಗಿ ರಾಜೀನಾಮೆ ಕೊಟ್ಟು ಡೂ ವಿ ರಿಕ್ವೈರ್ ಪೊಲೀಸ್ ಸ್ಟೇಷನ್ಸ್? ಡೂ ವಿ ರಿಕ್ವೈರ್ ಪೊಲೀಸ್? 1.25 ಲಕ್ಷ ಪೊಲೀಸರು ನಮಗ್ ಬೇಕಾಗಿಲ್ಲ. ಗೂಂಡಾಗಳು ನಡ್ಸಂಗಿದ್ರೆ, ಗೂಂಡಾಗಳು ಈ ರೀತಿ ಓಪನ್ ಆಗಿ ಗುಂಡಾಯಿಸಂ ಮಾಡ್ಕೊಂಡು ಜೀವನ ಮಾಡಂಗಿದ್ರೆ ದೆನ್ ವಿ ಡೋಂಟ್ ರಿಕ್ವೈರ್ ದಿಸ್ ಕಾನ್ಸ್ಟಿಟ್ಯೂಷನ್. ಈ ದೇಶಕ್ಕೆ ಸಂವಿಧಾನನೂ ಬೇಡ, ಈ ದೇಶಕ್ಕೆ ಸರ್ಕಾರಗಳು ಬೇಡ, ಕೇಂದ್ರ ಸರ್ಕಾರನೂ ಬೇಡ, ರಾಜ್ಯ ಸರ್ಕಾರನೂ ಬೇಡ, ಪೊಲೀಸ್ ವ್ಯವಸ್ಥೆ ಬೇಡ. ಏನಕ್ಕೆ ಬೇಕಾಗಿದೆ ಪೊಲೀಸ್ ಸ್ಟೇಷನ್? ಏನಕ್ಕೆ ಬೇಕಾಗಿದೆ? 1.25 ಲಕ್ಷ ಪೊಲೀಸರು ಏನ್ ಮಾಡ್ತಾ ಇದ್ದೀರಾ? ಗೆಣಸ್ಕೇಳ್ತಾ ಇದ್ದೀರಾ? ಏನೋ ನನ್ನ ಕಾರವಾದ ಪ್ರಕ್ರಿಯೆ. ಇವರನ್ನ ಎಡೆಮುರಿ ಕಟ್ಟಿಲ್ಲ ಅಂತಂದ್ರೆ ಸಂಬಂಧ ಪೊಲೀಸರು ನೀವು ಜೈಲ್ಗೆ ಹೋಗ್ತೀರಾ. ಓಕೆ, ವಿ ಡೋಂಟ್ ವಾಂಟ್ ಎನಿಬಡಿ ಟು ಟೇಕ್ ಲಾ ಅಂಡ್ ಆರ್ಡರ್ ಇನ್ ಟು ಹ್ಯಾಂಡ್ಸ್. ಅವನು ಎಷ್ಟೇ ದೊಡ್ಡವನಾಗಿರ್ಲಿ, ಅವ್ರು ಮುಖ್ಯಮಂತ್ರಿ ಆಗಿರ್ಲಿ, ಪ್ರಧಾನ ಮಂತ್ರಿ ಆಗಿರ್ಲಿ, ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿರ್ಲಿ, IPS ಆಗಿರ್ಲಿ, ಒಬ್ಬ ಪೊಲೀಸ್ ಆಗಿರ್ಲಿ, ಒಬ್ಬ ಸಾಮಾನ್ಯ ನಾಗರಿಕ ಆಗಿರ್ಲಿ, ಕಾನೂನನ್ನ ಯಾರು ಕೈಗೆ ತಗೊಳ್ಬಾರ್ದು. ನೀವು ಅವ್ರಿಗೇನೆ ಆ ಗೂಂಡಾ ಪ್ರವೃತ್ತಿ ಮಾಡ್ತಾರಂತ ಹೆಣ್ಮಕ್ಳಿಗೆ ಏನೇ ಸಮಸ್ಯೆ ಇದ್ರು ಕೋರ್ಟ್ ಇದೆ. ಅಕಸ್ಮಾತ್ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ರೆ ಪೊಲೀಸ್ ಸ್ಟೇಷನ್ ಇದೆ, ಕಂಪ್ಲೇಂಟ್ ಬರೆದು ಕೊಡಬಹುದು, ಕಾನೂನಲ್ಲಿ ರಿಲೀಫ್ ತಗೊಳ್ಬಹುದು.
ಗುಂಡಾಯಿಸಮ್ ಅನ್ನೋ ಬದುಕನ್ನ ಮಾಡ್ಕೊಂಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಗೂಂಡಾಗಳ ಕೈಯಲ್ಲಿ ಇದೆಯಾ ಅನ್ನೋ ಒಂದು ಡೌಟ್ ನಮಗೆಲ್ಲ ಶುರುವಾಗಿದೆ. ದ ಕರ್ನಾಟಕ ಪೊಲೀಸ್ ನೀಡ್ ಟು ಆನ್ಸರ್ ದಿಸ್. ಈ ಒಂದು ಗೂಂಡಾ ಪರಿವರ್ತನೆಗೆ ಕರ್ನಾಟಕ ಪೊಲೀಸರು ಉತ್ತರ ಕೊಡಬೇಕಾಗಿದೆ. ಕೊಟ್ಟಿಲ್ಲ ಅಂತಂದ್ರೆ ಐ ವಿಲ್ ಸಿ ಯು ಇನ್ ದ ಕೋರ್ಟ್ ಆಫ್ ಲಾ. ಕೋರ್ಟ್ ಅಲ್ಲಿ ಕಟಕಟೆ ಎಲ್ಲ ನಿಮ್ಮನ್ನು ನಿಲ್ಲಿಸಬೇಕಾಗಿದೆ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ.